ಅಲ್ಲಿ ವಿಶ್ವಾಸ ಇರುತ್ತೆ ಜನಗಳಿಗೆ. ನಾವು ಪ್ರೀತಿಯಿಂದ ಎಲ್ಲರನ್ನು ಕಾಣ್ತಾ ಇರ್ತೀವಿ. ಅವರು ನಮ್ಗೆ ವಿಶ್ವಾಸ ಇಟ್ಟು ಅವರು ಇಷ್ಟೊಂದು ಜನ ಬರ್ತಾ ಇರ್ತಾರೆ, ನಮಗೆ ಶುಭ ಹಾರೈಸಕ್ಕೆ ಬರ್ತಾರೆ. ಅದೇ ನಮ್ಗೆ ಆಶೀರ್ವಾದ, ಅದೇ ನಮ್ಗೆ ಸಂತೋಷ. ನಮ್ಮ 20,000 ಜನ ಪ್ರಾರಂಭ ಕೆಂಗೇರಿಯಿಂದ ಪ್ರಾರಂಭ ಮಾಡ್ತೀವಿ. ಕೆಂಪಮ್ಮ ದೇವಸ್ಥಾನ ಉದ್ಘಾಟನೆಯಾಗಿ ಪ್ರಾರಂಭ ಆಗುತ್ತೆ. 7 ಜಾಗದಲ್ಲಿ ಸಾರ್ವಜನಿಕರ ಸಭೆ ಇರುತ್ತೆ. ಮೈಸೂರಲ್ಲಿ ಸಮಾರೋಪ ಆಗುತ್ತೆ, ಅಂತ್ಯ ಆಗುತ್ತೆ. ಅದು ಬಹಳ ಒಂದು ಒಳ್ಳೆ ಬೃಹತ್ ಮಟ್ಟದ್ದು ಒಂದು ಸಭೆ ಆಗತ್ತೆ. ಬಹಳ ಒಂದು ಒಳ್ಳೆ ಹೋರಾಟ ಆಗತ್ತೆ. ಸಿದ್ದರಾಮಯ್ಯನವರ ಮೊದಲನೇ ಪತನ ಅಂತಂದ್ರೆ ಸಂಶಯ ಇಲ್ಲ. ಯಾಕಂದ್ರೆ ಸಿದ್ದರಾಮಯ್ಯನವರು ಇದರಲ್ಲೇ ಅವರು ಮೂಢ ಒಂದು ಹಗರಣದಲ್ಲೇ ಹೊರಗಡೆ ಹೋಗ್ಬೋದು ಅನ್ನೋಂಥದ್ದು ನಡೀತಾ ಇದೆ. ಹೇಳಕ್ ಬರೋದಿಲ್ಲ, ನಡೀತಾ ಇದೆ. ಆ ರೀತಿ ಸೂಚನೆಗಳಿದ್ದಾವೆ. ಗೋವಿಂದರಾಜ್ ಅವರು ಹುಟ್ಟಿದಾಗಿಂದ ನಾಗವಾರದಲ್ಲಿ ನಾವೆಲ್ಲ ಜೊತೆಯಲ್ಲಿ ಬೆಳೆದಂಥವ್ರು, ಜೊತೆಯಲ್ಲಿ ಓದಿದಂಥವ್ರು. ಎಲ್ಲರೂ ತುಂಬ ಕಷ್ಟಕರ ಜೀವನದಲ್ಲಿ ಬಂದು ಮುಂದೆ ರಾಜಕೀಯವಾಗಿ ಬೆಳೆದು ಪ್ರಥಮವಾಗಿ BBMP ಸದಸ್ಯರಾಗಿ ನಮ್ಮ ಏರಿಯಾದಲ್ಲಿ ಬಡವರಿಗೆ ಇರ್ಬೋದು, ವಿದ್ಯಾರ್ಥಿಗಳಿರ್ಬೋದು ತುಂಬ ಸಹಾಯ ಮಾಡಿದ್ದಾರೆ. ರಸ್ತೆ ಇರ್ಬೋದು, ನೀರು, ಕಟ್ಟಡ ಎಲ್ಲ ಅನೇಕ ಬಡವರಿಗೆ ಭಾಳಷ್ಟು ಸಹಾಯ ಮಾಡಿ ವಿದ್ಯಾರ್ಥಿಗಳಿಗೆ ವಾರ್ಷಿಕ ಶುಲ್ಕವನ್ನು ಸಾವಿರಾರು ವಿದ್ಯಾರ್ಥಿಗಳು ಕಟ್ಟಿದ್ದಾರೆ. 5 ವರ್ಷದಲ್ಲಿ ತುಂಬ ಸಹಾಯ ಮಾಡ್ತಾಯಿದ್ದಾರೆ. ಅವ್ರು ಇನ್ನೂ ಸಹಾಯ ಮಾಡಲಿ, ಇನ್ನೂ ಉತ್ತಮವಾಗಿ ಬೆಳೀಲಿ ಅಂತ ಹೇಳ್ತಾ ಅವ್ರನ್ನ ಹುಟ್ಟಿದ ಹಬ್ಬದ ಶುಭ ಕೋರ್ತಾ ಇದ್ದೇನೆ.